ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಅಡುಗೆ ಮನೆ ಕ್ಲೀನಿಂಗ್ ವಿಡಿಯೋ ಹಾಕ್ತಿದ್ದೀನಿ. ಅಪ್ಪ ದೇವ್ರಿ, ಹಬ್ಬ ಮಾಡೋದಕ್ಕೆ ಭಾಳ ಖುಷಿ ಆಕತಿ. ಆದರೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ರೆ ಅದರಂಥ ಹಿಂಸೆನೇ ಬೇರೆ ಅದಿಲ್ಲ. ನಿಜ ಹೇಳ್ಬೇಕಂದ್ರೆ ಎಲ್ಲನೂ ಒತ್ತಟ್ಟಿಂದ ಎಲ್ಲ ತೆಗೆದು ಸ್ವಚ್ಛ ಮಾಡ್ಕೊಂಡು ಬರೋ ಮಟ್ಟ ಅಂದ್ರೆ ನಮ್ಗೆ ಸಾಕು ಹೋಗಿರ್ತೈತಿ. ಬರ್ರಿ, ಎಲ್ಲನೂ ಇವತ್ತು ನಾನು ಅಷ್ಟೂ ಯಾವ ರೀತಿ ನಾನು ಕ್ಲೀನ್ ಮಾಡಿಕೊಂಡೆ, ಹಾಗೆ ಯಾವ ರೀತಿ ನಾನು ಜೋಡಿಸಿಟ್ಕೊಂಡಿದ್ದೀನಿ ಅಂತ ಹೇಳೋದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಎಲ್ಲ ಮೆಸ್ಸಪ್ ಆಗ್ಬಿಟ್ಟೈತಿ. ಈಗ ಹೆಂಗಿದ್ರು ಶ್ರಾವಣ ಬಂತು ಕ್ಲೀನ್ ಮಾಡಿದ್ರಾತು ಅಂತ ಹೇಳಂದು ಎಲ್ಲ ಹಂಗೆ ಬಿಟ್ಟಿನಿ. ಈಗ ಮೇಲೆ ನೋಡ್ರಿಲ್ಲ ಇಷ್ಟೆಲ್ಲ ನಾನು ಸಾಮಾನುಗಳನ್ನೆಲ್ಲ ಮೇಲೆ ಇಟ್ಕೊಂಡಿದ್ದೆ. ಇವತ್ತೇನು ಮಾಡ್ತೀನಿ ನಾನು, ಬೇರೆ ಏನು ಹೊಸದಾಗಿ ಇಲ್ಲೇನು ಮಾಡೋಂಗಿಲ್ಲ. ನಾನು ಒಟ್ಟು ಎಲ್ಲ ಸ್ವಲ್ಪ ಜಾಗನ ಚೇಂಜ್ ಮಾಡ್ತೀನಿ. ಒಂದು ಸ್ವಲ್ಪ ಅವಾಗಿವಾಗ ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಸಾಮಾನುಗಳನ್ನ ಬೇರೆ ಬೇರೆ ಕಡೆ ಒಂದು ಸ್ವಲ್ಪ ಜಾಗ ಚೇಂಜ್ ಮಾಡಿದರೆ ಒಂದು ಸ್ವಲ್ಪ ಏನೋ ಹೊಸ ಥರ ಕಾಣಿಸ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಸಾಮಾನುಗಳನ್ನು ಎಲ್ಲಿ ಬೇರೆ ಬೇರೆ ಕಡೆ ಡಬ್ಬ ಬೇರೆ ಕಡೆ ಒಂಚೂರು ಜಾಗನ ಚೇಂಜ್ ಮಾಡಿ ಇಟ್ಕೋಬೇಕು ಅಂತ ಅಂದು ಪ್ಲ್ಯಾನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕೊಂತೀನಿ. ನೋಡ್ರಿ, ಎಲ್ಲನೂ ಡಬ್ಬಿಗಳನ್ನು ನಾನು ಒಂದು ಬುಟ್ಟಿ ಒಳಗೆ ಹಾಕಿ ಸಣ್ಣ ಸಣ್ಣ ಡಬ್ಬ ಏನದಾವೆ ಎಲ್ಲನೂ ನಾನು ಒಂದು ಸಣ್ಣ ಬುಟ್ಟಿ ಒಳಗೆ ಹಾಕಿ ಸಣ್ಣ ಎಲ್ಲನೂ ಹೊರಗೆ ಒಯ್ದಿಟ್ಟಿದ್ದೀನಿ. ಹಾಗೆ ನೀರಿನ ಕ್ಯಾನು ಹೊರಗೆ ಹಾಕಿನಿ. ಉಳಿದಿದ್ದು ಎಲ್ಲ ದೊಡ್ಡ ದೊಡ್ಡವಿಂದವು ಅಲ್ಲೇ ಇಟ್ಕೊಂಡಿನಿ. ಕೆಳಗಿಟ್ಕೊಂಡು ಒತ್ತಟ್ಟಿಂದ ಎಲ್ಲ ನಾನು ಜಾಡದ್ದು ಕೋಲ್ ಇರ್ತೈತಲ್ಲ ಅದನ್ನ ತೊಗೊಂಡು ಎಲ್ಲನೂ ಫಸ್ಟಿಗೆ ನಾನು ಹೇಗೆ ರೂಮಲ್ಲಿ ಅದೇ ಜಾಡದ ಕೋಲಿನಿಂದ ಎಲ್ಲ ನಾನು ಹೆಂಗೆ ಸ್ವಚ್ಛ ಮಾಡ್ಕೊತೀನೋ ಅದೇ ರೀತಿ ಮೇಲೆ ಮತ್ತು ಈ ಶೆಲ್ಫ್ ಅದಾವಲ್ಲ ಅಲ್ಲಿ ಎಲ್ಲ ಕಡೆನೂ ನಾನು ಒಂದು ಸ್ವಲ್ಪ ಜಾಡದ ಇದನ್ನ ತೊಗೊಂಡು ಎಲ್ಲ ಹೊಡ್ಕೊತೀನಿ. ಜಾಡದ ಕೋಲ್ ತೊಗೊಂಡು ಅಂದರೆ ಅಲ್ಲಿಂದ ಜಾಡ ಗಿಡ ಇದ್ದರೆ ಅದ್ರದ್ದು ರಫ್ ಇರೋದ್ರಿಂದ ಅಲ್ಲೇ ಸತ್ತು ಸಾಯ್ತಾವೆ ಮತ್ತು ಧೂಳನೂ ನಮಗೆ ಕ್ಲೀನಾಗಿ ಬರ್ತೈತಿ. ಹಾಗಾಗಿ ನಾನು ಫಸ್ಟಿಗೆ ಎಲ್ಲ ಕಡೆನೂ ನಾನು ಈ ಜಾಡದ ಕೋಲ್ ತೊಗೊಂಡು ನಾನು ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಕಸಬರಿಗೆ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೋಡ್ರಿ, ಈ ರೀತಿ ಎಲ್ಲನೂ ಫಸ್ಟಿಗೆ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ತಿದ್ದೆಲ್ಲ ಎಲ್ಲ ಧೂಳೆಲ್ಲ ಬಿದ್ದಿರ್ತೈತಿ. ಆಮೇಲೆ ಕಸಬರಿಗೆ ತೊಗೊಂಡು ಎಲ್ಲ ಧೂಳನ್ನು ಸ್ವಚ್ಛ ಮಾಡ್ಕೊತ ಬರ್ತೀನಿ. ಒಂದು ಕಸದ ಮರ ತೊಗೊಂಡು ಎಲ್ಲನೂ ಅದ್ರೊಳಗೆ ಅಲ್ಲೇನು ಜಾಸ್ತಿ ಇರೋಂಗಿಲ್ಲ. ಅವಾಗ ಒಂದು ಸ್ವಲ್ಪ ನಾವು ತಿಂಗಳಿಗೆ ಒಂದು ಸರ್ತಿ ಕ್ಲೀನ್ ಮಾಡ್ಕೊತಾನೆ ಇರ್ತೀವಲ್ಲ, ಅಷ್ಟೇನು ಧೂಳ ಆಮೇಲೆ ಹೊಲಸು ಅಂತೇನು ಇರೋಂಗಿಲ್ಲ. ಆದ್ರೆ ಈಗ ಒಂದು ತಿಂಗಳು ನಾನು ಕ್ಲೀನ್ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಶ್ರಾವಣ ಬಂತು ಬಿಡು ಮಾಡಿದ್ರಾತು ಅಂತ ಅಂದೇಳಂದು ಮಾಡಿಲ್ಲ. ಈಗ ಅಷ್ಟು ನಾನು ಕಸ ಹೊಡ್ಕೊಂಡು ಜಾಡ ತಗೊಂಡೆ ಮತ್ತು ಕಸ ಹೊಡ್ಕೊಂಡೆ. ಈಗ ನಾನು ಅಷ್ಟು ಒಂದು ಬಕೆಟ್ನಲ್ಲಿ ಫಿನೈಲ್ ಹಾಕ್ಕೊಂಡು ಫಿನೈಲ್ನ ಒಂದು ಸ್ವಲ್ಪ ಕರ್ಪೂರ ಹಾಕಿರ್ತೇನೆ. ಅಂದರೆ ಏನೋ ಒಂಥರ ಸ್ಮೆಲ್ ಚೆನ್ನಾಗಿ ಬರ್ತೈತೆ ಅಂತೇಳಂದು ಫಿನೈಲ್ನ ಒಂದು ಸ್ವಲ್ಪ ಅಲ್ಲೇ ಅದರಲ್ಲಿ ಬಕೆಟ್ನಾಗ ಒಂದೆರಡು ಕರ್ಪೂರನ ಹಾಕ್ಕೊಂಡು ಅದಕ್ಕೆ ನಾನು ಅಷ್ಟೂ ಒಂದು ಬಟ್ಟೆ ತೊಗೊಂಡು ಗೋಡೆಯಿಂದ ಹಿಡಿದು ಶೆಲ್ಫಿನ ಕಲ್ಲು ಗೋಡೆ ಎಲ್ಲನೂ ಒತ್ತಟ್ಟಿಂದ ನಾನು ಒರೆಸ್ಕೊತ ಬರ್ತೀನಿ. ಎಲ್ಲನೂ ಪ್ರತಿಯೊಂದೂ ನಾನು ಇಲ್ಲೇ ತೋರಿಸ್ಕೊತ ಬಂದರೆ ನಿಮಗಿಂದ ಲಾಂಗ್ ಆಗ್ಬಿಡ್ತದೆ ಭಾಳ ವಿಡಿಯೋ. ಅದಕ್ಕೋಸ್ಕರ ನಾನು ಒಂದೊಂದು ಕಡೆ ಯಾವ ರೀತಿ ನಾನು ಕ್ಲೀನ್ ಮಾಡಿಕೊಂಡೆ ಅಂತೇಳಂದು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಎಲ್ಲ ನೀರು ಹಾಕಿ ಒರೆಸಿ ನಾನು ಅದನ್ನ ಒಣಗಕ್ಕೆ ಬಿಡ್ತೀನಿ ಪೂರ್ತಿ. ಅದು ಒಣಗೋ ಮಟ್ಟ ನಾನಿಲ್ಲಿ ನೋಡ್ರಿ, ಈಗ ಮೇಲೆ ಇಟ್ಟಿದ್ನಲ್ಲ ಅದ್ರಾಗ ಇವೆಲ್ಲ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಈ ಟ್ರಾನ್ಸ್ಫರ್ ಆಗೋವಾಗ ಅಲ್ಲಿರೋವಂಥ ಇವರು ಪ್ರೇರಕರು ಅಂತ ಅಲ್ಲ, ಅವರೆಲ್ಲ ಗಿಫ್ಟ್ ಕೊಟ್ಟಿರೋವು. ಟ್ರಾನ್ಸ್ಫರ್ ಆದಾಗ ಗಿಫ್ಟ್ ಕೊಟ್ಟು ಕಳಿಸಿರೋ. ಆಮೇಲೆ ಇವೆಲ್ಲ ಜಾಸ್ತಿ ಇರೋವಂಥ ಸ್ಪೂನ್ಸು, ಆಮೇಲೆ ಈ ಚಾಸೋಸ್ ಅವೆಲ್ಲ ಜಾಸ್ತಿ ಎಕ್ಸ್ಟ್ರಾ ಇರೋವಂಥವನ್ನು ನಾನು ಈ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಈ ಬಕೆಟಲ್ಲೂ ನಾನು ಎಕ್ಸ್ಟ್ರಾ ಇರೋವಂಥ ಎಲ್ಲನೂ ಸಾಮಾನುಗಳನ್ನ ಇಲ್ಲಿ ತುಂಬಿಟ್ಟಿದ್ದೀನಿ. ಇವನ್ನೇನು ಮಾಡ್ತೀನಿ, ಎಲ್ಲನೂ ನಾನು ತೆಗಿತೀನಿ. ಫಸ್ಟು ಎಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಡಬ್ಬ ಆಮೇಲೆ ಆ ಬಾಕ್ಸು ಎಲ್ಲನೂ ಒರೆಸ್ಕೊಂಡು ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಇದ್ರಾಗಿನ ಇದ್ರಾಗ ಒಂದು ಸ್ವಲ್ಪ ಅಂದರೆ ಎಲ್ಲೆಲ್ಲಿ ಯಾವ ಸಾಮಾನನ್ನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ತಟ್ಟೆ ಇವೆಲ್ಲ ಇವಷ್ಟೂ ಪ್ಲಾಸ್ಟಿಕ್ ಕವರ್ ಹಾಕಿ ನಾನು ಇಡ್ತೀನಿ. ಅಂದ್ರೆ ಸ್ವಲ್ಪ ಧೂಳಾಗಂಗಿಲ್ಲ. ಆದರೆ ಬೇಕಾದ್ರೆ ಅದು ಮೇಲೆ ಕವರ್ ಧೂಳಾತಂದ್ರೆ ನಾವು ಅದನ್ನ ತೆಗೆದು ಬಿಸಾಕಿ ಮತ್ತೊಂದು ಕವರನ್ನು ನಾವು ಹಾಕ್ಕೋಬೋದಿಲ್ಲ. ಇಲ್ಲಿ ಜಾಸ್ತಿ ಧೂಳಾಗಂಗಿಲ್ಲ. ಯಾಕಂದ್ರೆ ನಾನು ಅಷ್ಟೂ ನೀಟಾಗಿ ನಾನು ಹೊಂದಿಸ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಎತ್ತಿಟ್ಟಿರ್ತೀನಿ. ಅಂದ್ರೆ ಅದಕ್ಕೋಸ್ಕರ ಧೂಳು ಬಿದ್ರೂ ಬರೀ ಬಟ್ಟೆ ಮೇಲೆ ಬಿದ್ದಿರ್ತೈತಿ. ಅದನ್ನು ಬಟ್ಟೆ ತೆಗೆದು ಬೇರೆ ಬಟ್ಟೆನಾದರೂ ಹಾಕಿರ್ತೀನಿ, ಇಲ್ಲ ಅದೇ ಬಟ್ಟೆನ ತೊಳೆದು ಅದ್ರ ಮೇಲೆ ಹಾಕಿ ನಾನು ಮೇಲೆ ಎತ್ತಿಟ್ಟಿರ್ತೀನಿ. ಹಾಗಾಗಿ ಇವು ಬಾಂಡೆನೂ ಜಾಸ್ತಿ ಧೂಳಾಗಿರೋಂಗಿಲ್ಲ. ಒಂದು ಬಟ್ಟೆ ತೊಗೊಂಡಷ್ಟು ಒರೆಸಿ ನಾನು ಇವನೇನು ತೊಳೆದಿಲ್ಲ. ಈಗ ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲನೂ ಧೂಳ ಏನೈತೆ ಅದನ್ನೆಲ್ಲ ಒರೆಸ್ಕೊಂಡು ಮತ್ತೆ ಆ ರೀತಿ ಅದರಲ್ಲಿ ಹೊಂದಿಸಿ ಅವನೊಂದು ಬಟ್ಟೆ ಮುಚ್ಚಿ ನಾನು ಮೇಲೆ, ಅಂದರೆ ನಮ್ಮ ರೂಮ್ ಎಲ್ಲ ನಾನು ಕ್ಲೀನ್ ಮಾಡಿದ್ನಲ್ಲ ಅಲ್ಲಿ ಜಾಗ ಖಾಲಿ ಇತ್ತು. ಇಲ್ಲಿ ಅಡುಗೆ ಮನೆ ಸಜ್ಜಾದಲ್ಲಿ ನಾನು ಇಟ್ಟಿಲ್ಲ. ರೂಮಲ್ಲಿ ನನ್ನ ಮಗನ ಜೊತೆಗೆ ಮೊದಲು ಅಲ್ಲಿ ಕಾಲಾಗಿಂದ ಅದನ್ನೆಲ್ಲ ಸೆಟ್ ಮಾಡಿ ರೂಮಿನ ಸಜ್ಜಾದಲ್ಲಿ ಇಡಿಸಿದೆ. ಅದನ್ನ ಈಗ ನಾನೇನು ಮಾಡಿದೆ ಮಾಡಕೊಂತೀನಿ ಅಂದ್ರೆ ಅಡುಗೆ ಮನೆ ಕ್ಲೀನಿಂಗು ಅಂದರೆ ಕಿಚನ್ ಗ್ಯಾಸ್ ಕಟ್ಟಿ ಹತ್ರ ಬಂದಿದ್ದೀನಿ. ಎಲ್ಲನೂ ಟೈಲ್ಸು ಫಸ್ಟಿಗೆ ನಾನೆಲ್ಲ ಧೂಳ ತೊಗೊಂಡೆ. ಮೇಲಿಂದೆಲ್ಲನೂ ಜಾಡದ ಕೋಲಿನಿಂದ ಧೂಳ ತೊಗೊಂಡು ಕಸ್ಬರಿಗಿಂದ ಹೊಡ್ಕೊಂಡು ನಂತರ ಟೈಲ್ಸ್ಗೆ ನಾನಿಲ್ಲಿ ಜಾಸ್ತಿ ವಿಮ್ ಲಿಕ್ವಿಡನ್ನು ನಾನು ಜಾಸ್ತಿ ಬಾಂಡೆಗೆ ನಾನು ತೊಗೊಳಂಗಿಲ್ಲ. ಬಾಂಡೆ ತೊಳಕ್ಕೆ ನಾವು ವಿಮ್ ಲಿಕ್ವಿಡ್ ಯೂಸ್ ಮಾಡೋಂಗಿಲ್ಲ ಜಾಸ್ತಿ. ಈ ರೀತಿ ನಾವು ಈ ಟೈಲ್ಸ್ ಕ್ಲೀನ್ ಮಾಡೋಕೆ
ಆಮೇಲೆ ಈಗ ದೇವ್ರ ಮನೆ ಕ್ಲೀನ್ ಮಾಡಿ ಇಂಥದಕ್ಕಷ್ಟೇ ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ಕೊತೀನಿ. ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲನೂ ಅಷ್ಟೇ ಧೂಳ ಹೊಡ್ಕೊಳೋದು ಮತ್ತು ಒಂದು ಕಡ್ಡಿ ಕಸ್ಬರಿ ಕಸ್ಬರಿ ತೊಗೊಂಡು ಎಲ್ಲ ಹೊಡ್ಕೊಂಡು ನೋಡ್ರಲ್ಲಿ ಜಾಗ ಚೇಂಜ್ ಅಂತ ನಾನು ಏನು ಮಾಡಿದೆ, ಇಲ್ಲಿ ಒಂದು ಕಡೆ ಡಬರಿ ಇಟ್ಟಿದ್ದೀನಿ, ಮೇಲೆ ಡಬ್ಬ ಇಟ್ಟಿದ್ದೆ, ಅಲ್ಲಿ ಡಬರಿ ಇಟ್ಟಿದ್ದೀನಿ, ಹಾಗೆ ಡಬ್ಬ ಇಡಲೆ ಡಬ್ಬ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ತಟ್ಟೆಗಳನ್ನಿಡಲೆ ತಟ್ಟೆನ ಇಟ್ಟಿದ್ದೀನಿ ನಾನಿಲ್ಲಿ. ಇವೆಲ್ಲ ನೋಡ್ರಿ ನಮ್ಮ ಟೀ ಕುಡಿಯೋದು ಒಂದು ಲೋಟ, ಆಮೇಲೆ ಇದು ಈ ಸಣ್ಣ ಸಣ್ಣ ಇವೆಲ್ಲ ನೈವೇದ್ಯಕ್ಕಿಡುವಂಥ ಪ್ರಸಾದಕ್ಕಿಡುವಂಥ ಒಂದು ಸ್ವಲ್ಪ ಬಟ್ಲುಗಳು, ಇದೊಂದು ಗ್ಲಾಸು ನಾನು ಟೀ ಕುಡಿಯೋಕೆ ಈಗ ಥಂಡಿ ಇತ್ತಲ್ಲ ಅದಕ್ಕೋಸ್ಕರ ಅದನ್ನೊಂದು ತಗೊಂಡಿನಿ ಹೊರಗೆ. ಇವೆಲ್ಲನೂ ನಾನು ತಟ್ಟೆಯಲ್ಲೇ ಜೋಡಿಸ್ಕೊಂಡಿನಿ. ಹಾಗೆ ಇಲ್ಲೇ ಕಪ್ಪಿನ ಸ್ಟ್ಯಾಂಡ್ ನೋಡಲಿ, ಕಪ್ಪು ಅವೆಲ್ಲ ಬೆಂಡ್ ಬರ್ತಲ್ಲ ತೆಗೆದು ಬಿಸಾಕ್ಬಿಟ್ಟಿರ್ತಾರೆ. ನಾನು ಅದನ್ನ ಬಿಸಾಕಿಲ್ಲ, ಇದು ಒಂದು ಸ್ವಲ್ಪ ಜಾಗ ಸೇವ್ ಆಗುತ್ತೆ ಅಂತೇಳಂದು ಅದೇ ಕಪ್ಪಿಡೋ ಇದರಲ್ಲೇ ನಾನು ಇಟ್ಟು ಅದನ್ನು ಅಲ್ಲಿ ಹೊಂದಿಸ್ಕೊಂಡಿನಿ. ಹಾಗೆ ಗ್ಲಾಸು ಸಣ್ಣ ಡಬರಿ ಎಲ್ಲನೂ ಇಲ್ಲಿ ಹೊಂದಿಸ್ಕೊಂಡಿನಿ. ಕೆಳಗೆ ಮೇಲಿರೋ ಡಬ್ಬನ ನಾನು ಕೆಳಗೆ ತೊಗೊಂಡಿನಿ. ಇಲ್ಲಿ ನೋಡಿರಿ, ಇಲ್ಲಿ ಕೆಳಗೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಡಬ್ಬ, ಒಂದು ಸ್ವಲ್ಪ ಅವಲಕ್ಕಿ ಡಬ್ಬ, ಇಲ್ಲಿ ನೋಡಿರಿ ಇವನ್ನೆಲ್ಲನೂ ಒಂದು ಸ್ವಲ್ಪ ಮಸಾಲೆ ಪೌಡರ್ ಡಬ್ಬ ನಾನು ಸ್ವಲ್ಪ ಗ್ಯಾಸ್ ಕಟ್ಟಿ ಖಾಲಿ ಇರಲಿ ಅಂತೇಳಂದು ಇದರಲ್ಲೆಲ್ಲ ಈ ಟ್ರೇನಲ್ಲಿ ಅವನ್ನೆಲ್ಲ ಜೋಡಿಸ್ಕೊಂಡು ಈ ಡಬ್ಬದ ಮೇಲೆ ಇಟ್ಕೊಂಡಿನಿ. ಕೆಳಗೂ ಒಂದೆರಡು ಡಬ್ಬನ ಹೊಂದಿಸ್ಕೊಂಡಿನಿ. ಈ ಕಡೆ ಪಕ್ಕಕ್ಕೆ ಬಂದ್ರೆ ಪಕ್ಕದ ಇನ್ನೊಂದು ಶೆಲ್ಫ್ ಇದು. ಈ ಶೆಲ್ಫಲ್ಲಿ ಮೇಲೆ ಅವಲಕ್ಕಿ, ಖಾರ, ಶಾವಿಗೆ ಮತ್ತು ಒಣ ಮೆಣಸಿನ್ಕಾಯಿ, ಆಮೇಲೆ ಒಂದಷ್ಟು ಏಲಕ್ಕಿ, ಲವಂಗ, ಚಕ್ಕಿ ಅಂಥ ಡಬ್ಬ ಎಲ್ಲನೂ ಸಣ್ಣ ಸಣ್ಣವಿರೋ ಒಂದು ಡಬ್ಬದಾಗ ಹಾಕಿಟ್ಟಿದ್ದೀನಿ. ಅವೆಲ್ಲನೂ ಮೇಲೆ ಇವು ಏನದಾವು, ಇದು ಒಂದು ಖಾರದ ಡಬ್ಬ ನಮ್ಮದು. ಖಾರ ಅಂದರೆ ನಾವು ಪದೇ ಪದೇ ಅದನ್ನ ಮುಟ್ಟೋಂಗಿಲ್ಲ, ಭಾಳಷ್ಟು ಒಂದು 5 kg ಅಷ್ಟು ಖಾರ ಹಾಕಿಸಿಟ್ಟಿರ್ತೈತಲ್ಲ ಅದು ಪದೇ ಪದೇ ಮುಟ್ಟೋಂಗಿಲ್ಲ. ಅದಕ್ಕೋಸ್ಕರ ಇದೊಂದು ಡಬ್ಬ ಮಾತ್ರ ಈ ಕಡೆ ಸಪ್ರೇಟಾಗಿ ನಾನು ಇಟ್ಟೀನಿ. ಈ ವಸ್ತು ಏನದ ಇವೆಲ್ಲ ಖಾಲಿ ಡಬ್ಬಗಳಿವೆ, ಇದರೊಳಗೆ ಏನೂ ಇಲ್ಲ, ಇವೆಲ್ಲ ಖಾಲಿ ಇರೋಂಥವು. ಬೇಕಂದ ತಕ್ಷಣ ನಮಗೆ ಪಟ್ ಅಂತ ಸಿಗ್ತಾವೆ. ಅದಕ್ಕೋಸ್ಕರ ಇದೊಂಥರ ಇದು ಸ್ಟೋರೂಮ್ ಅಂತಾರಲ್ಲ ಆ ರೀತಿ ನನಗಿದು ಬೇಡಾಗಿದ್ದು. ಆಮೇಲೆ ಬೇಗ ಯಾವಾಗಾದರೂ ತೊಗೊಳೋಂಥವು ಎಲ್ಲನೂ ನಾನಿಲ್ಲಿ ಜೋಡಿಸಿಟ್ಕೊಂಡಿರ್ತೀನಿ. ಇಲ್ಲೊಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಇರೋಂಥ ಉಪ್ಪು, ಆಮೇಲೆ ಮಸಾಲೆ ಪುಡಿ ಅಂಥವೆಲ್ಲನೂ ಇದೊಂದು ಇದರಲ್ಲಿ ಹಾಕಿಟ್ಕೊಂಡಿನಿ. ಇಲ್ಲಿ ಕೆಳಗೆ ಬಂದ್ರೆ ಮಂಡಕ್ಕಿ ಚೀಲ, ಆಮೇಲೆ ಇನ್ನೊಂದು ಐತಲ್ಲ ಅದರೊಳಗೆ ಪ್ಲಾಸ್ಟಿಕ್ಕಿನ ಕವರ್ನಾಗ ಒಂದಿಷ್ಟು ಸಂಡಿಗೆ ಹಪ್ಪಳ ಎಲ್ಲನೂ ಒಂದು ಬೇರೆ ಡಬ್ಬದಾಗ ಹಾಕಿಟ್ಕೊಂಡಿದ್ದೀನಿ. ಉಳಿದಿದ್ದನ್ನ ಇಲ್ಲಿ ಒಂದು ಪ್ಲಾಸ್ಟಿಕ್ಕಿನ ಕವರ್ನಾಗ ಕಟ್ಟಿ ಚೀಲದಾಗ ಹಾಕಿ ನಾನು ಇಲ್ಲೇ ಇಟ್ಕೊಂಡಿನಿ. ಆಮೇಲೆ ಕೆಳಗೆ ಲಾಸ್ಟಿಗೆ ಬಂದ್ರೆ ಇಲ್ಲಿ ಒಂದಿಷ್ಟು ತೆಂಗಿನಕಾಯಿ ಇಟ್ಕೊಂಡಿನಿ. ನಾನು ಒಂದು ಕವರ್ನೇ ಹಾಕಿ ಅದೆಲ್ಲ ಜುಬ್ರೆಲ್ಲ ಉದುರ್ತೈತಲ್ಲ, ಹಾಗಾಗಿ ತೆಂಗಿನಕಾಯಿ ಮತ್ತು ಎಣ್ಣೆ ಪಾಕಿಟು ಒಂದೆರಡು ಜಾಸ್ತಿ ಇರೋದ್ರಿಂದ ಪಕ್ಕಕ್ಕೆ ಇಟ್ಕೊಂಡಿನಿ. ಆಮೇಲೆ ಇದು ಸಾಸಿವೆ ಎಣ್ಣೆ, ಯಾವಾಗಾದ್ರೂ ಕೂದಲಿಗೆ ಆಮೇಲೆ ಇದಕ್ಕಾದ್ರೂ ಬರುತ್ತೆ ಅಂತೇಳಂದು ಒಂದೆರಡು ಸಾಸಿವೆ ಬಾಟ್ಲಿ ಅದಾವು, ಅವನ್ನೇ ಒಂದೆರಡು ಇಲ್ಲಿ ಇಟ್ಕೊಂಡಿನಿ. ಇದು ನೋಡಿರಿ, ಇದು ನೈಫ್ ಶಾರ್ಪ್ನರ್ ಅಂತ ಹೇಳಿ ಚಾಕು ಶಾರ್ಪ್ ಮಾಡೋಕೆ ಇದು ಒಂದು ಇದ್ಬಿಟ್ರೆ ನಿಮಗೆ ಯಾವಾಗ ಎಂಥ ಚಾಕು ಇದ್ರೂ ನೀವು ಮನೇಲಿ ಇದನ್ನ ಶಾರ್ಪ್ ಮಾಡ್ಕೋಬೋದು. ಇದನ್ನೊಂದು ತೋರಿಸ್ಬೇಕು ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ತೆಗೆದು ಕರೆಕ್ಟಾಗಿ ತೋರಿಸಿದ್ದೀನಿ. ಯಾವುದಾದ್ರೂ ಬಾಂಡೆ ಅಂಗಡಿ ಒಳಗೆ ಹೋಗಿ ನೀವು ಕೇಳಿದ್ರೆ ಚಾಕು ಶಾರ್ಪ್ ಮಾಡೋದು ಕೊಡ್ರಿ ಅಂದ್ರೆ ಕೊಡ್ತಾರೆ. ಅದನ್ನೊಂದು ಇದ್ಬಿಟ್ರೆ ನಮಗೆ ಎಂಥ ಚಾಕು ಆದರೂ ಯಾವಾಗಾದ್ರೂ ನಾವು ಶಾರ್ಪ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಒಂದು 4-5 ಬಾಟ್ಲ್ ನಾವು ನೀರಿನೂ ತುಂಬಿಟ್ಕೊಂಡಿರ್ತೀವಿ. ಹಗಲೆಲ್ಲ ಹೋಗೋಕ್ಕಾಗಂಗಿಲ್ಲ, ಮೇಲಿರೋದ್ರಿಂದ ಒಂದು ಸರ್ತಿ ತಂದು ತುಂಬಿಟ್ಕೊತೀವಿ. ಎಲ್ಲ ಟೈಲ್ಸನ್ನು ಸೋಪ್ ಹಚ್ಚಿ ನೀಟಾಗಿ ನಾನು ಒರೆಸ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲೇ ಗ್ಯಾಸ್ ಕಟ್ಟಿಗೆ ಬಂದೆ ನಾನೀಗ. ನೋಡಿರಿ, ಗ್ಯಾಸ್ ಕಟ್ಟಿನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಅವಾಗಂತೂ ನಾನು ಇದು ಹಿಂದೆ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊತಾನೆ ಇರ್ತೀವಿ. ಆದರೆ ಡೀಪ್ ಕ್ಲೀನಿಂಗ್ ಅನ್ನೋದ್ರಿಂದ ನಾನು ಎಲ್ಲನೂ ಈಗ ಎಣ್ಣೆ ಡಬ್ಬ ಗಿಬ್ಬ ಎಲ್ಲ ನಾನು ತೊಳ್ಕೊಂಡಿನಿ. ಇದೊಂದು ಸ್ವಲ್ಪ ಖಾಲಿ ಇತ್ತು ಡಬ್ಬ, ಹಾಗಾಗಿ ಇದ್ರಾಗ ಏನು ಮಾಡಿದೆ, ಎಣ್ಣೆ ಎಲ್ಲ ಕೆಳಗೆ ಚೆಲ್ಲಿ ಅಲ್ಲೆಲ್ಲ ಜಿಡ್ಡಾಗೋದು. ಅದಕ್ಕೋಸ್ಕರ ಆ ಡಬ್ಬದಾಗ ಆ ಎಣ್ಣೆ ಡಬ್ಬ ಇಟ್ಟಿನಿ. ಚಹಾ ಪುಡಿ, ಸಕ್ಕರೆ ಮತ್ತು ಕೆಳಗೆ ಬೆಲ್ಲದ ಪೌಡ್ರು ಮತ್ತು ತುಪ್ಪ ಇಟ್ಕೊಂಡಿನಿ ಆ ಶೆಲ್ಫಲ್ಲಿ. ನಾನು ಜಾಸ್ತಿ ಏನು ಹೊಸದಾಗಿ ಸಾಮಾನನ್ನು ಖರೀದಿ ಮಾಡಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಅಡುಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಹಲ್ವಾ ಇತ್ತು, ಹಲ್ವಾ ಮತ್ತು ರವೆ ಉಂಡೆ, ಬಾಳಿಗೆ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ, ಕರೆದಿರೋ ಎಣ್ಣೆ ಇತ್ತು. ಚಪಾತಿಗೆ ದೋಸೆಗೆ ಹಚ್ಚಕ್ಕೆ ಬರುತ್ತೆ ಅಂತ ಅಂದಿಟ್ಟಿದ್ದೀನಿ. ಬೇರೆ ಬಟ್ಲಿಗೆ ತೆಗಿಬೇಕದನ್ನ ತೆಗ್ದಿಲ್ಲ. ಇಲ್ಲಿ ನೋಡಿರಿ, ಇದು ಕಿಟಕಿ ಒಳಗೆ ಒಂದೆರಡು ಸಣ್ಣ ಗಡಿಗೆ ಅವನ್ನೆಲ್ಲ ಇಟ್ಕೊಂಡಿನಿ. ಒಂದು ಏನದು ಮನಿ ಪ್ಲ್ಯಾಂಟ್, ಅದು ಹಾಳಾಗೈತಿ, ಬೇರೆ ಮನಿ ಪ್ಲ್ಯಾಂಟ್ ಹಾಕ್ಬೇಕು ನಾನಲ್ಲೇ. ಆ ಬಾಟ್ಲಿ ಅಲ್ಲೇ ಇಟ್ಟಿನಂತಂದು ಜೋಡಿಸ್ಬೇಕು. ಅದಕ್ಕೆ ಅದೆಲ್ಲ ಮೇಲಿಂದು ಅಡುಗೆ ಮನೆಗೆ ಮೇಲಿಂದು ಗ್ಯಾಸ್ ಕಟ್ಟಿದಾತು. ಒಂದು ಸ್ವಲ್ಪ ಖಾಲಿನೇ ಇರಲಿ ಅಂತ ನಾನು ಜಾಸ್ತಿ ಸಾಮಾನು ಇಟ್ಕೊಂಡಿಲ್ಲ ಈ ಸರ್ತಿ. ಇಲ್ಲಿ ಬಂದ್ರೆ ಕುಟ್ಟಾಣಿ ಮತ್ತು ಹಿಂದೆ ಒಂದು ಸ್ವಲ್ಪ ದೊಡ್ಡ ಬಾಂಡ್ಲಿ, ಬುಟ್ಟಿ, ಒಂದು ಸ್ವಲ್ಪ ಸಣ್ಣ ಬಟ್ಲ ಇಲ್ಲಿ ಇಟ್ಕೊಂಡಿನಿ. ಇದು ನನಗೆ ಯೂಟ್ಯೂಬಿಗೆ ಬೇಕಾದಂಥ ಒಂದು ಟ್ರೇ ಮಾಡ್ಕೊಂಡಿನಿ. ಅದರಲ್ಲಿ ಎಲ್ಲ ನಾನು ಯೂಟ್ಯೂಬಿಗಷ್ಟೇ ನಾನು ಏನು ಡೆಕೋರೇಷನ್ಗೆ ಅಂತ ತಗೊತೀನಲ್ಲ ಅವಾಗಷ್ಟೇ ಬಟ್ಲ ಅವನ್ನೆಲ್ಲ ಇಟ್ಕೊಂಡಿನಿ. ಹಾಗೆ ಎಲ್ಲ ಮಿಕ್ಸಿ ಜಾರ್ನೆಲ್ಲ ಆ ಶೆಲ್ಫಲ್ಲಿ ಇಟ್ಕೊಂಡಿನಿ. ಇಲ್ಲಿ ಕೆಳಗೆ ಬಂದರೆ ಶ್ರಾವಣ ಮಾಸ ಶುರುವಾಯ್ತು, ಹಂಗಾಗಿ ಮೊಟ್ಟಿ ಫ್ರಿಜ್ನಾಗ ಇಟ್ಟರೆ ನೆನಪಾರ್ತಾವಂದು ಇಲ್ಲೇ ಇಟ್ಕೊಂಡಿನಿ. ಮೊಟ್ಟಿ ಖಾಲಿ ಮಾಡಬೇಕು. ಹಾಗೆ ಈರುಳ್ಳಿನೂ ಅಲ್ಲಿ ಇಟ್ಕೊಂಡಿನಿ. ಇದೊಂದು ನೀರು ಕಾಸೋದು ಪಾತ್ರೆ, ನಮ್ಮದು ಸಿಲಿಂಡ್ರು ಆಯಿತು. ಈ ಕಡೆ ಎಲ್ಲ ಮುಗೀತು. ನೋಡ್ರಿ, ಮೇಲೆ ಸಜ್ಜಾದಲ್ಲಿ ನಾನು ಯಾವುದೇ ರೀತಿ ಸಾಮಾನುಗಳನ್ನು ಜಾಸ್ತಿ ಇಲ್ಲೇ ಒಟ್ಕೊಳಂಗಿಲ್ಲ. ಯಾಕಂದರೆ ಮೇಲೆಲ್ಲ ಇಟ್ಕೊಂಡ್ಬಿಟ್ರೆ ಜಿಡ್ಡು ಆದಂಗೆ ಆಗ್ಬಿಡ್ತಾವೆ. ಹಾಗಾಗಿ ನಾನು ಜಾಸ್ತಿ ಇಲ್ಲೇ ಸಾಮಾನು ಇಟ್ಕೊಂಡು ಸ್ವಲ್ಪ ಖಾಲಿನ ಇಟ್ಕೊತೀನಿ.
ಇಲ್ಲಿ ಬಂದರೆ ಇಲ್ಲೊಂದು ಸ್ವಲ್ಪ ಮಸಾಲೆ ಸಾಮಾನುಗಳನ್ನು ಈ ಸ್ಟ್ಯಾಂಡ್ನಾಗ ಇಟ್ಕೊಂಡಿನಿ. ಇಲ್ಲಿ ಹ್ಯಾಂಡ್ ವಾಶು ಮತ್ತು ವಿಮ್ ಲಿಕ್ವಿಡು ಒಂದೆರಡು ಬಾಂಡೆ ಅದಾವೆ, ಅದೊಂದೆರಡು ತೊಳಿಬೇಕು. ಎಲ್ಲ ಇದ್ದೇ ಇರ್ತವೆ, ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ಇದ್ದೇ ಇರ್ತಾವೆ. ಏನು ಮಾಡೋದು, ಈ ದೇವ್ರ ಮನೆ ಒಂದು ಕ್ಲೀನ್ ಮಾಡಿಲ್ಲ, ಅದನ್ನೊಂದು ಕ್ಲೀನ್ ಮಾಡಿ ಒಂದು ಸರ್ತಿ ವಿಡಿಯೋ ಹಾಕ್ತೀನಿ. ಇಲ್ಲಿ ಮೇಲೆ ಎಲ್ಲ ಪ್ಲಾಸ್ಟಿಕ್ಕಿನ ಡಬ್ಬ ಎಲ್ಲ ತೊಳೆದಿಟ್ಕೊಂಡಿನಿ. ಅದಕ್ಕೆ ಚಟ್ನಿ ಪುಡಿ ಮಾಡಬೇಕು. ಚಟ್ನಿ ಪುಡಿ ಮಾಡಿ ಈಗ ಪಂಚಮಿ ಹಬ್ಬಕ್ಕೆಲ್ಲ ಹೊಸದಾಗಿ ಚಟ್ನಿ ಮಾಡ್ಬೇಕಲ್ಲ, ಹಾಗಾಗಿ ಎಲ್ಲ ಖಾಲಿ ಮಾಡಿ ತೊಳೆದಿಟ್ಕೊಂಡಿನಿ. ಚಟ್ನಿ ಪುಡಿ ಮಾಡಿ ಡಬ್ಬ ತುಂಬ್ಕೋಬೇಕು. ಎಲ್ಲ ನಿಮಗೆ ವಿಡಿಯೋನ ನಾನು ಪೂರ್ತಿಯಾಗಿ ಡೀಟೇಲಾಗಿನ ಹಾಕೋದ್ಕಿಂತ ಎಷ್ಟೆಷ್ಟು ನಾನು ಹೆಂಗೆ ಕೆಲಸ ಮಾಡ್ಕೊತೀನಿ ಅಂತೇಳಿ ಅಂದು ನಿಮ್ಗೆ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಡ್ತೀನಿ. ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ನಾವು ಫಸ್ಟ್ ಟೈಮ್ ಈ ರೀತಿ ನಾನು ಕ್ಲೀನಿಂಗಿಂದು ವಿಡಿಯೋ ಹಾಕಿರೋದು. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನ ಸರಿ ಮಾಡ್ಕೊತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.